ಪರಮ ಪೂಜ್ಯರಾದ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳ ಪಾದಕ್ಕೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಜಾತ್ರೆ ಮಹೋತ್ಸವ ಅಂಗವಾಗಿ 500 ಮುತ್ತೈದು ಮಾತಾಡಿಗಳಲ್ಲಿ ಒಗ್ಗೂಡಿ ಆಶೀರ್ವಾದ ಮಾಡಿರ್ತಕ್ಕಂಥ ಪುಣ್ಯಾತ್ಮರಿಗೆ ನನ್ನ ಕೋಟಿ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಒಂದು ಚಿಕ್ಕ ಮಗಳು ಶಿವ ಕಾಣದಂತೆ ಮಾಯವಾದನು ಶಿವ ಕಾಣದಂತೆ ಮಾಯವಾದ ಅಂತ ಹೇಳಿ ಶಿವನ ಹಾಡನ್ನು ಹಾಡಿದ್ರು. ಅವರಿಗೆ ಕೂಡ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಯಾವ ಕಾರಣಕ್ಕಾಗಿ ಶಿವ ಕಾಣಲಾರದಂತೆ ಮಾಯವಾಗ್ಯಂತ ಅದರ ಅರ್ಥವನ್ನು ನನಗೆ ನಾನು ಹೇಳ್ತೀನಿ. ಒಂದು ಊರಿನಲ್ಲಿ ಒಬ್ಬ ವ್ಯಕ್ತಿ ಕಡು ಬಡವ ವ್ಯಕ್ತಿ ಇದ್ದ. ಆ ಕಡು ಬಡವ ವ್ಯಕ್ತಿಗೆ ಬಹಳಷ್ಟು ಆಸೆಗಳನ್ನು ಇತ್ತು. ಅವರ ಆಸೆಗಳನ್ನು ನೆರವೇರಿಸಿಕೊಂಡು ಆ ಕೈಲಾಸದಲ್ಲಿರುವಂತ ಪರಮಾತ್ಮನನ್ನು ನೋಡಲೇಬೇಕಂತೇಳಿ ಆಸೆ ಇಟ್ಟು ಆ ವ್ಯಕ್ತಿ ತಪಸ್ಸು ಮಾಡಕ್ಕೆ ಬಂದಿದ್ದ. ಆ ನಂತರ ವ್ಯಕ್ತಿ ಪರಮಾತ್ಮ ಮೊದಲ ಕಾಲದಲ್ಲಿ ಈ ಕಲಿಯುಗದಲ್ಲಿ ಇದ್ದಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವನು ಸುಮಾರು 1 ದಿನ 2 ದಿನ 1 ವಾರ 2 ವಾರ ದಿನಾಂಕ ತಪಸ್ಸು ಮಾಡುತ್ತಾ ಕೂತಿರುವ ಸಂದರ್ಭದೊಳಗೆ ಆ ಪರಮಾತ್ಮನ ಸತಿಯಾಗಿರ್ತಕ್ಕಂಥ ಪಾರ್ವತಿಗೆ ಈ ವಿಷಯ ಗೊತ್ತಾಗಿ ಪರಮಾತ್ಮನನ್ನು ಕರೆದುಕೊಡ್ತಾರೆ. ಅವರು ಇನ್ನು ಧ್ಯಾನ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಬೇಕು ಅದನ್ನು ಕೊಟ್ಟು ಬಾ ಅಂತ ಹೇಳಿಸಿ ಮೊದಲೇ ಹೆಣ್ಮಕ್ಳು ಆಗ ಬಂದು ನಿಮಗೆ ಏನು ಬೇಕು ಕೇಳಪ್ಪ ಗೊತ್ತ ನಾನು ನಿಮಗೆ ಬೇಡಿದ ವರವನ್ನು ಕೊಡ್ತೇನೆ ಕೇಳಕ್ಕೆ ಇಷ್ಟಪಡ್ತಾನೆ. ಆಗ ಅವರ ಕೈಯಲ್ಲಿರ್ತಕ್ಕಂಥ ಒಂದು ಬ್ರಹ್ಮಾಸ್ತ್ರವನ್ನು ಕೊಡೋದು ಕೇಳಕ್ಕೆ ಇಷ್ಟಪಡ್ತಾನೆ. ಅದನ್ನು ಬಿಟ್ಟು ಬೇರೆ ಏನಾದರೂ ಕೇಳು ನಾನು ಕೊಡ್ತೀನಿ ಅಂತ ಹೇಳಿಸಿ ಇವತ್ತರ ಇಲ್ಲ ನೀವು ವಚನ ಪ್ರಶ್ನೆ ಆಗಬೇಡ, ನೀವು ಪರಮಾತ್ಮನೇ ಆಗಿದ್ದರೆ ನನಗೆ ಕೈಯಲ್ಲಿರ್ತಕ್ಕಂಥ ಬ್ರಹ್ಮಾಸ್ತ್ರವನ್ನು ಕೊಡಂತ ಕೇಳ್ತಾನೆ. ಆ ನಂತರ ಬ್ರಹ್ಮಾಸ್ತ್ರವನ್ನು ಕೊಟ್ಟ ನಂತರ ಅವರಿಗೆ ಬಹಳಷ್ಟು ಅಹಂಕಾರವನ್ನು ತಿಳಿದ ನಂತರ ಮತ್ತೊಂದು ಸಲ ತಪಸ್ಸನ್ನು ಮಾಡಿಕೊಂಡು ಪರಮಾತ್ಮನನ್ನು ಭೇಟಿಯಾಗ ಪ್ರಯತ್ನ ಮಾಡ್ತಾರೆ. ಅದೇ ರೀತಿ ಮತ್ತ ಕೂಡ ಬಂದ ನಂತರ ಪರಮಾತ್ಮ ಏನು ಗೊತ್ತು ಬೇಡಪ್ಪ ಅಂತ ಕೇಳಿದ ತಕ್ಷಣ ನಾವೇನ ಮಳೆಯನ್ನು ಬೇಕಂತ ಕೇಳ್ತೀವಿ. ಇನ್ನು ಮಳೆಯನ್ನು ಬೇಕಂತ ಕೇಳಿದ ತಕ್ಷಣ ಇಲ್ಲ ನಾನು ಕೊಡಕ್ಕಾಗಲ್ಲ ಅಂತ ತಕ್ಷಣ ಅವಾಗ ಏನೋ ಕೇಳ್ತಾನ, ನಾನು ಹಿಂಗ ಅಂದ್ರೆ ನೀನು ಭಸ್ಮಾಗಿ ಕೊಡ್ತೀಯ ನೋಡ್ತಾನೆ. ಆ ನಂತರ ಆ ಪಾರ್ವತಿ ದೇವಿಯ ಬಂದು ನನಗಳು ಮೋಹಿನಿಯ ರೂಪವನ್ನು ತಾಳಿ ನೃತ್ಯವನ್ನು ಮಾಡುತ್ತಾ ನಾನು ಹೇಳಿದಂಗೆ ನಿಮಗೆ ಕೇಳಿದ್ರೆ ನಾನು ನಿನ್ನವಳಾಗ್ತೇನೆ ಅಂತ ಹೇಳಿ ಅದೇ ರೀತಿಯಾಗಿ ನಾನು ನಿಮಗೆ ಸುಮಾರು 10 ಫೀಟಿನಿಂದ ಅಪೋಸಿಟ್ ಎದುರುಗಡೆ ನಿಂತುಕೊಂಡು ನಾವು ನೀವು ಡ್ಯಾನ್ಸ್ ಅನ್ನು ಮಾಡೋಣ, ಭರತನಾಟ್ಯವನ್ನು ಮಾಡೋಣ, ಕೈ ಹಿಂದೆ ಆಡುತ್ತಾ ಇರುವ ಸಂದರ್ಭಗಳು ಅವರ ಕೈಯನ್ನೇ ತೆಗೆದುಕೊಂಡು ಅವರ ಕೆರೆಯ ಮೇಲೆ ಇಟ್ಟುಕೊಂಡಾಗ ಮಾತ್ರ ಅವರು ಭಸ್ಮವಾಗುತ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ನಂತರ ಪರಮಾತ್ಮನ ಮನಸ್ಸು ಕಲ್ಲಾಗಿ ಕಲ್ಲಿನ ರೂಪದಲ್ಲಿ ತಾಳಿ ಅದೇ ರೀತಿಯಾಗಿ ಪರಮಾತ್ಮ ಬೇರೆ ಎಲ್ಲಿ ಇರೋದಿಲ್ಲ, ಈ ಕಲಿಯುಗದಲ್ಲಿ ಇರ್ತದೆ. ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಯಾವ ರೂಪದಲ್ಲಿ ಮತ್ತು ಡಾಕ್ಟರ್ ರೂಪದಲ್ಲಿ ಮತ್ತು ಪೊಲೀಸರ ರೂಪದಲ್ಲಿ ಅನೇಕ ರೂಪದಲ್ಲಿ ಬಂದು ನಮ್ಮೆಲ್ಲರಿಗೂ ಕಾಪಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಮದುವೆ ಆಗಲಾರ್ದ ಯುವಕರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸೂಚಿ ತಂದಿರ್ತದೆ. ನಾನು ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಸೂಚಿ. ಮದುವೆ ಆಗಲಾರ್ದು ನೀವು ಮದುವೆ ಆದ ನಂತರ ಮಾಡಿಕೊಂಡ ಮಡದಿ ಕೈಯಲ್ಲಿ ಸಂಸಾರ ಕೊಡಬಾರದು. ನೀವು ಕೊಟ್ಟು ಗುಲಾಮರಾಗಬಾರದು. ಆದರೆ ನಾವು ಯಾವುದೇ ರೀತಿಯ ಕೆಟ್ಟ ಅಭ್ಯಾಸಗಳನ್ನು ಕಲಿಯಬಾರದು. ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕಲಿಸ್ಬೋದು, ಮರೆಯಬಾರದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಯಾವ ಕಾರಣಕ್ಕಾಗಿ ಅಂತಂದ್ರೆ ನಾನು ಒಂದು ಶಾಪುರಕ್ಕೆ ಹೋಗಿದ್ದೆ. ಶಾಪುರದಲ್ಲಿ ಕಾಯಿಪಲ್ಲೆ ಬಾಜಾರದಲ್ಲಿ ಇರಬೇಕಾದ್ರೆ ಕಾಯಿಪಲ್ಲೆ ತೊಗೊಳಕ್ಕೆ ಹೋಗಿದ್ದೆ. ಆ ಕಾಯಿಪಲ್ಲೆ ತೊಗೊಳ್ಳೋ ಸಂದರ್ಭದಲ್ಲಿ 1 kg ಟೊಮಾಟೋನು 15 ರೂಪಾಯಿ ಇತ್ತು. ನಾನು ಸಣ್ಣ ಮೀಡಿಯಂ ಸೈಜ್ ತೊಗೊಳ್ತಾ ಇದ್ದೆ. ಇಬ್ಬರು ಗಂಡ ಹೆಂಡತಿ ಬಂದಿದ್ದೆ ಆ ಕಾಯಿಪಲ್ಲೆ ತೊಗೊಳಕ್ಕೆ. ನಾನು ಪ್ರಕಾರ ಅವತ್ತು ಇಂಜಿನಿಯರ್ ಇದ್ವಿ, ಅದೇ ಬರ್ತಿಲ್ಲ. ಇಬ್ಬರು ಗಂಡ ಹೆಂಡತಿ. ಅವ್ರು ಗಂಡ ನೋಡ್ರೆ ಬ್ಯಾಂಕ್ ಮ್ಯಾನೇಜರ್ ಅಂತ, ಬ್ಯಾಂಕಲ್ಲಿ ಒಂದು ದೊಡ್ಡ ಕ್ಯಾಶರ್ ಅಂತ. ಆ ಎಮ್ಮ ಸುಮ್ಮನೆ ಇರಲಿಲ್ಲ.
ಆ ನಂತರ ಏನಪ್ಪ ಇಷ್ಟು ಸಣ್ಣದಾಗಿ ಟೊಮಾಟೊ ತಗೊಂಡಿದೆಯಲ್ಲ ಅಂತ ಕೇಳಿ ಆ ನಂತರ ಇಲ್ಲಮ್ಮ ಒಂದು ಕೆಜಿಗೆ 15 20 ಬರ್ತದೆ ಸಣ್ಣ ತಗೊಂಡ್ರ ದೊಡ್ಡ ತಗೊಂಡ್ರ ಜನ 10 ಜನ ಬರ್ತದ 15-20 ಬಂದು ಇಲ್ಲಿ ಹಚ್ಕೊಂಡು ಕೇಳಿದ್ದಕ್ಕೆ ಆಮೇಲೆ ಇಬ್ಬರಿಗೆ ಗಂಡ ಹೇಳ್ತೀನಿ ಜಗಳ ಹಚ್ಬಿಡ್ತೀವಿ ಅಂತ ಕೇಳ್ತಾ ದಯವಿಟ್ಟು ನಾವು ಯಾವುದೇ ರೀತಿಯಿಂದ ಕೆಟ್ಟ ಅಭ್ಯಾಸವನ್ನು ಕಲಿಯಬಾರ್ದು. ಮುಂದೆ ನಮಗೆ ಹುಟ್ಟತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಅಭ್ಯಾಸವನ್ನು ಕಲಿಸಿ ಇಂಥ ಶರಣರ ಆಶೀರ್ವಾದವನ್ನು ಪಡೆದುಕೊಂಡು ನಮ್ಮ ಸಂಸಾರವನ್ನು ಸರಿಯಾಗಿ ಸಾಗಿಸಿಕೊಂಡು ಭಕ್ತಿಯಿಂದ ದೇವರ ಸೇವೆಯನ್ನು ಮಾಡಿ ಆ ಮುಕ್ತಿ ಪಡೆಯಬೇಕು ಕೈಗಾರಿರುವಂಥ ಹೇಳ್ತಾ ನಾನು ಜೈ ಬಸವೇಶ್ವರ.